ವಿಶ್ವಾವಸು ಸಂವತ್ಸರ ನಿಮ್ಮ ಪಾಲಿಗೆ ಸ್ವಲ್ಪ ಕಹಿ ಬೇವು ಜಾಸ್ತಿ ಅಂತ ಹೇಳಬಹುದು. ಹಾಗಂತ ಬೆಲ್ಲ ಇಲ್ಲ ಅಂತಲ್ಲ, ಅಂದರೆ ಸಿಹಿ ರುಚಿ ಫಲಗಳಿಲ್ಲ ಅಂತಲ್ಲ, ಸ್ವಲ್ಪ ಮಟ್ಟಿಗಿದೆ. ಎರಡನ್ನೂ ಗಮನಿಸ್ತಾ ಹೋಗೋಣ. ಸದ್ಯಕ್ಕೆ ಪಂಚಮ ಶನೈಶ್ಚರ, ಪಂಚಮ ಶನಿಕಾಟ ಅನ್ನೋದಿದೆಯಲ್ಲ, ಅದು ಚಿತ್ತವನ್ನು ಕೆರಳಿಸುತ್ತೆ, ನಿಮ್ಮ ಮನಸ್ಸು ವಿಕಾರವಾಗುತ್ತೆ, ದ್ವಂದ್ವಗಳು ಹೇಳುತ್ತೆ, ಒಂದು ಸ್ಥಿರತೆ ಅನ್ನೋದು ಇಲ್ಲದೆ ಹೋಗ್ಬಿಡುತ್ತೆ. ಸದ್ಯಕ್ಕೆ ಗುರು ಚೆನ್ನಾಗಿದ್ದಾನೆ, ಹೀಗಾಗಿ ಗುರುಬಲದಿಂದಾಗಿ ಮೇವರೆಗೆ ನಿಮಗೆ ಸ್ವಲ್ಪ ಮಟ್ಟಿಗೆ ಆ ಫಲ ಯಾವುದು ತೊಡಕಿನ ಫಲ ಇದೆಯೋ ಅದು ಅಷ್ಟು ಕಾಡೋದಿಲ್ಲ. ಮೇ ನಂತರದಲ್ಲಿ ಅಷ್ಟಮಕ್ಕೆ ಹೋಗುವಂಥ ಗುರು, ಅವನು ಧನಾಧಿಪತಿ, ವಾಗಾಧಿಪತಿ, ಅನ್ನದ ಅಧಿಪತಿ ಹೌದು, ಧೀಶಕ್ತಿಯ ಅಧಿಪತಿ ಹೌದು, ಸಂತಾನದ ಅಧಿಪತಿ ಹೌದು. ಹೀಗಾಗಿ ಅವೆಲ್ಲವೂ ನಷ್ಟವಾಗ್ತಾ ಹೋಗುತ್ತೆ. ಮಾತಿನ ಶಕ್ತಿ ಕಳ್ಕೊಳ್ತೀರಾ, ವಿದ್ಯಾರ್ಥಿಗಳ ತೊಡಕುಗಳು ಏರ್ಪಾಡಾಗುತ್ತೆ, ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇರ್ತದೆ, ಬುದ್ಧಿ ಚಿತ್ತ ವಿಕಾರ ಅಂತೀವಲ್ಲ ಆ ರೀತಿಯಲ್ಲಿ ನಿಮ್ಮನ್ನು ಕೆರಳಿಸುತ್ತೆ, ಕೋಪ ಬಂದುಬಿಡುತ್ತೆ, ಆರೋಗ್ಯ ಹಾನಿಯಾಗುತ್ತೆ. ಗುರು ಕರುಳಿಗೆ ಅಧಿಪತಿ, ಹೀಗಾಗಿ ಕರುಳಿನ ಬಾಧೆಗಳು ಬರಬಹುದು. ಅನ್ನ ವಿಷಾಹಾರ ಸೇವನೆ, ಜಂಕ್ ಫುಡ್ ಅಂತೀವಲ್ಲ, ಇವುಗಳ ಬಾಧೆ ಸೆಳವು ಜಾಸ್ತಿಯಾಗಿ ಅವುಗಳಿಂದ ತೊಂದರೆ ಉಂಟಾಗುವ ಸಾಧ್ಯತೆ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ದುಃಖ, ನೋವು, ಗುರುತರವಾದ ಜವಾಬ್ದಾರಿಯನ್ನು ನಿಭಾಯಿಸಕ್ಕೆ ಕೊಟ್ಟರೆ ನಿಮಗೆ ಅದರಿಂದ ಚ್ಯುತಿ ಆಗ್ತೀರಾ, ಅದನ್ನು ಸೂಚಿಸ್ತಾ ಇದೆ. ಇಷ್ಟೆಲ್ಲ ಗುರುವಿನಿಂದ. ಆದರೆ ಇನ್ನು ರಾಹು ಹೃದ್ರೋಗವನ್ನು, ಚತುರ್ಥಕ್ಕೆ ಬರ್ತಕ್ಕಂಥ ರಾಹು ಹೃದಯ ಸಂಬಂಧಿ ರೋಗಗಳನ್ನು, ಬೆನ್ನು ಹಾಗೂ ಕೊರಳು ಅವುಗಳ ಮಧ್ಯೆ ಇರತಕ್ಕಂಥ ಭಾಗಕ್ಕೆ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಕರ್ಮಸ್ಥಾನಕ್ಕೆ ಕೇತು ಪ್ರವೇಶವಾದರೆ ವೃತ್ತಿಯಲ್ಲಿ ವಿಘ್ನಗಳು, ತೊಡಕುಗಳು, ಸಾಕಪ್ಪ ಅನಿಸುವ ಹಾಗೆ ಮಾಡಿಬಿಡ್ತಾನೆ ಕೇತು. ಕೆಲಸ ಆಗಲ್ಲ, ಬಿಡಲಿಕ್ಕಾಗಲ್ಲ, ಆ ರೀತಿಯ ಒಂದು ಇಕ್ಕಳದಲ್ಲಿ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಅಂತೀವಲ್ಲ, ಆ ರೀತಿಯ ತೊಂದರೆಗಳನ್ನು ಕೇತು ಉಂಟು ಮಾಡ್ತಾನೆ, ಕಾರ್ಯ ವಿಘ್ನಗಳನ್ನು ಸೂಚಿಸ್ತಾನೆ. ಹೀಗಾಗಿ ಸ್ವಲ್ಪ ಸವಾಲನ್ನು ಎದುರಿಸಬೇಕಾದ ಪರಿಸ್ಥಿತಿ, ಎದೆ ಗಟ್ಟಿ ಮಾಡ್ಕೊಳ್ಳೋದು, ಗುಂಡಿಗೆ ಗಟ್ಟಿಗೆ ಮಾಡ್ಕೊಳ್ಳೋದು ಅಂತಾರಲ್ಲ, ಆ ರೀತಿಯಲ್ಲಿ ಇರಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಪ್ರಧಾನವಾಗಿ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ 3 ತಿಂಗಳಿಂದ ಇಲ್ಲೊಂದು ಸ್ವಲ್ಪ ರಿಲೀಫ್ ಸಿಕ್ಕಿರುತ್ತೆ ನಿಮಗೆ. ಗುರು ಭಾಗ್ಯಸ್ಥಾನವನ್ನು ಪ್ರವೇಶ ಮಾಡ್ತಾನೆ, ಉಚ್ಚಸ್ಥಾನ. ಹೀಗಾಗಿ ನೀವೇನು ಸಂಕಟ ಪಟ್ಟಿದ್ರೂ ಅಷ್ಟು ಕಾಲ ಅದೆಲ್ಲವೂ ಮಾಯ ಆಗಿಬಿಡುತ್ತೆ ಅಕ್ಟೋಬರ್ ನಂತರದಲ್ಲಿ. ಅಕ್ಟೋಬರಿಂದ ನಿಮಗೆ ದೈವಾನುಕೂಲ, ಒಳ್ಳೆಯ ಮಾರ್ಗದರ್ಶನ, ಉತ್ತಮರ ಸಲಹೆಗಳು, ಇವುಗಳೆಲ್ಲ ಮುಖ್ಯವಾಗಿ ದೈವಾನುಗ್ರಹ ಉಂಟಾಗುತ್ತೆ. ಭಾಗ್ಯಸ್ಥಾನದಲ್ಲಿ ಗುರು ಸಂಚಾರವಾದಾಗ ಅದೃಷ್ಟ ಅಂತೀವಲ್ಲ, ನೀವು ಎಷ್ಟು ಶ್ರಮ ಪಟ್ಟರೆ ಅದಾಗಲ್ಲ, ದೈವ ಸಹಾಯ ಮಾಡಿದ್ರೆ ಬಹಳ ಬೇಗ ಆಗಿಬಿಡುತ್ತಲ್ಲ, ಆ ರೀತಿಯಲ್ಲಿ ತುಂಬ ಸಹಕಾರಗಳನ್ನು, ಶುಭ ಫಲಗಳನ್ನು ಕಾಣ್ತೀರಾ. ಮನೆಯಲ್ಲಿ ಮಂಗಳ ಕಾರ್ಯಗಳು ಏರ್ಪಾಡಾಗುತ್ತೆ, ಎಲ್ಲ ಬಗೆಯ ಒಂದು ಸಂತೋಷ ಕಾಣಲಿಕ್ಕೆ ಹೋಗ್ತೀರಾ. ಡಿಸೆಂಬರ್ ನಂತರ ಜನವರಿಯಿಂದ ಮತ್ತೆ ಸ್ವಲ್ಪ ಕ್ಷೀಣವಾಗ್ತಾ ಹೋಗುತ್ತೆ. ಅಂತೂ ಈ ವರ್ಷ ಸ್ವಲ್ಪ ಎದೆಯನ್ನು ಗಟ್ಟಿ ಮಾಡಿಕೊಳ್ಬೇಕು. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ನೀವು ನವಗ್ರಹ ಸ್ತುತಿಯನ್ನು ಪ್ರತಿ ದಿವಸ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು. ಪ್ರತಿ ದಿವಸ ನವಗ್ರಹ ಸ್ತುತಿಯನ್ನು ಹೇಳ್ಕೊಳ್ಳಿ, ನವಗ್ರಹ ಕವಚವನ್ನು ಹೇಳ್ಕೊಳ್ಳಿ, ಇದು ತುಂಬ ಒಳ್ಳೆಯದು. ಮುಖ್ಯವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡಿ, ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗಿ ಬನ್ನಿ. ಅದರಿಂದ ನೀವು ಸ್ವಲ್ಪ ಭಗವಂತನ ಅನುಗ್ರಹ ಆದರೆ ನಮಗೆ ಕಷ್ಟವನ್ನು ದಾಟಲಿಕ್ಕೆ ಸುಲಭವಾಗುತ್ತೆ.